ಘಟನೆಗಳನ್ನೆಲ್ಲ ನೋಡ್ಕೊಂಡು ಯಾಕೆ ಹಿಂಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಬೇಡ ಅಪರಾಧ ಇದೆ. ಇಲ್ಲೇ ಸರಿ ಬೇಗ ಬೇಗ ನಿಮ್ಮ ಮೊಬೈಲ್ ಇಸ್ಕೊಂಡು ಮೇಡಮ್, ಇದು ಸಾಂಕೇತಿಕವಾಗಿ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನೀವು ಇದನ್ನು ಕರೆದಿಲ್ಲ ಅಂದರೆ ನಾವು ಚಲನಚಿತ್ರ ಮತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾರ್ಯಕ್ರಮ ದಯವಿಟ್ಟು ಅದಕ್ಕೆಲ್ಲ ಹಾಸ್ಪಿಟಲ್ ನೀವು ಕೊಡಬೇಡಿ, ಅವ್ರಿಗೂ ಕೊಡಬೇಕು. ಸರಿ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಜನರು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ನೀವು ಕನ್ನಡ ಹೋರಾಟಗಾರರು ಎಲ್ಲಿದ್ದೀರಾ, ನಮಗೆಲ್ಲ ಈ ಥರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಪದ ಬಳಕೆ ಸರಿ ಇಲ್ಲ ಅನ್ನೋದು ಭಾವನೆಗಳನ್ನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ. ನಾವು ಹೆಣ್ಣುಮಕ್ಳಿಗೆ ನೋಡಿ, ನಾವೆಲ್ಲ ನಿಮ್ಮ ಚಿತ್ರಗಳು ನೋಡಿ ಎಷ್ಟೋ ಜನ ಬದಲಾವಣೆ ಆಗಿದೆ. ಇವೆಲ್ಲ ಕೊಟ್ಟಂತ ಕೊಡುಗೆ ಅಪಾರ. ನಾವು ಎಲ್ಲ ಅಲ್ಲಿಂದಲೇ ಬಂದವರು. ನಾವು ಅಡ್ವಾನ್ಸ್ನ ನೋಡ್ಕೊಂಡೆ ನಾವು ಇವತ್ತು ರಾಜ್ಯದ ಭಾಷೆ ಅಭಿಮಾನ ಇಟ್ಕೊಂಡಿದ್ದೀವಿ. ಹೆಣ್ಣುಮಕ್ಳಿಗೆ ಒಂದು ಗೌರವ ಇದೆ. TRP ಸಂಪಾದನೆ ಮಾಡೋದು ನೂರಾರು ದಾರಿಗಳಿದೆ, ಇದೆಲ್ಲ ಮಾಡಬಾರ್ದು. ಈ ಚಿತ್ರ ಕೊಟ್ಟರೆ ರಾಜ್ಯಕ್ಕೆ ಒಂದು ಕೊಡುಗೆ ಅಮ್ಮ ಅಂತಂದ್ರೆ ತಾಯಿ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ಗಳು ತೆಗಿತಾ ಇದ್ದಾರೆ. ಯಾಕೆ ಈ ತರ ಆಯ್ತು ಅನ್ನೋದು ನಮ್ಗೇನೋ ಇಷ್ಟ ಆಗಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬೆಳಿಗ್ಗೆ ಒಂದು ಹೆಣ್ಮಗು ಸೋಷಿಯಲ್ ಮೀಡಿಯಾ ನಮಗೆ ಬೇಜಾರಾಯಿತು. ನಾವು ಅದು ಕನ್ನಡ ಚಿತ್ರ ನಮಗೂ ಇಷ್ಟ ಆಗಬೇಕು, ತೀರ್ಮಾನ ಮಾಡಿ ಆಗಲಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಏನು ಬೇಕು ಅವೆಲ್ಲ ಮಾಡ್ತೀವಿ. ಕಾನೂನುಬದ್ಧವಾಗೇ ಮಾಡ್ತೀವಿ ನಾವು, ಏನು ತೊಂದರೆ ಏನಿಲ್ಲ. ನಾವು ಜವಾಬ್ದಾರಿ ನನ್ನ ಹಂತದಲ್ಲಿ ನನಗಿರುವಂಥ ವ್ಯಾಪ್ತಿಯಲ್ಲಿ ನಾನು ಅವ್ರನ್ನ ಕರೆದಿದ್ದೀನಿ. ಅವರು ನಾವು ಬಂದು ಮಾತಾಡಿಸಿ, ನಾವು ಕರೆದು ಮಾತಾಡೋದ್ರಲ್ಲಿ ನನಗೆ ನಂಬಿಕೆ ಇದೆ. ನಾನು ಯಾವತ್ತೂ ಕೂಡ ಮಾತಿನ ಮುಖಾಂತರ ಇವತ್ತವರೆಗೂ ಕೂಡ ಯಾವುದೇ ವ್ಯಾಖ್ಯೆ ಇರಲಿ, ತನಿಖೆ ಇರಲಿ, ಅದನ್ನು ನಡೆಸಿದ್ದೀವಿ. ನಾನು ಅವ್ರನ್ನ ಕರೆದು ಮಾತಾಡ್ತೇನೆ. ಮಾಡಲಿ, ಯಾಕೆಂದ್ರೆ ನೀವು ಜವಾಬ್ದಾರಿ ಇರೋರು. ಇದ್ರ ಕುರಿತಂತೆ ಈಗಾಗಲೇ ನಾನು ಪ್ರೇಮ್ ಅವ್ರಿಗೆ ಮತ್ತು ಆನಂದರಾಜ್ ಅವರು ಇಬ್ಬರಿಗೂ ಕೂಡ ನಾನು ಮೀಟಿಂಗಿಗೆ ಕರೆದಿದ್ದೀನಿ. ಸಾರಭೂಮಿದು ಅವ್ರ ಜೊತೆ ಮಾತಾಡಿದ್ದಾರೆ, ಈಗಾಗಲೇ ಬರ್ತಾರೆ, ಮಾತಾಡ್ತೀವಿ. ನನಗೆ ಪ್ರತಿಯೊಂದು ಮಾತಿನ ಮೂಲಕನೇ ನಾವು ಚರ್ಚೆಯ ಮುಖಾಂತರ, ಮಾತಿನ ಮುಖಾಂತರ ಬಗೆಹರಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನಿರ್ಮಾಪಕರು KVN ಅವ್ರ ಜೊತೆ ಮಾತಾಡ್ತೀನಿ. ಖಂಡಿತವಾಗ್ಲೂ ಇದಕ್ಕೆ ಒಳ್ಳೆ ಉತ್ತರ ಸಿಗುತ್ತೆ. ಏನಾಗುತ್ತೆ, ಸಿನಿಮಾ ಥರನೇ ನೋಡಿ ಅವರು ಟ್ರೀಟ್ಮೆಂಟ್ ಅಲ್ಲ ಹಾಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ಅವರು ವ್ಯಕ್ತಿಗತವಾಗಿ ಅವ್ರ ಗಂಡನ ಬಗ್ಗೆ ಅವರು ಪರವಾಗಿಸ್ಕೊಂಡು ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಆದರೆ ನನಗೆ ಸಮಾಜಕ್ಕೆ ಏನು ಬೇಕು ಅನ್ನೋದು ಮಾತ್ರ ಗೊತ್ತು. ಸಾಮಾಜಿಕವಾಗಿ ಪ್ರತಿಯೊಬ್ಬರ ಭಾವನೆಗೆ ಧಕ್ಕೆ ಬರದೇ ಇದ್ದ ಹಾಗೆ ಏನು ಮಾಡಬೇಕು ಅಂತ
ಎಲ್ಲರ ಬಗ್ಗೆ ನಂಗೆ ಅಪಾರವಾದಂಥ ಗೌರವ ಇದೆ. ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥವ್ರು. ಈ ಥರ ಆದರೆ ಅದನ್ನು ಸರಿಪಡಿಸ್ಕೋತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ಕಡೆಯಿಂದ ಏನು ಸಲಹೆ ಮಾಡಿದ್ರೆ ಅಂದರೆ ಮೇಡಮ್ ಕಂಪ್ಲೀಟಾಗಿ ಆ ಹಾಡನ್ನು ಅವ್ರನ್ನ ಕರೆದು ನೆಕ್ಸ್ಟ್ ಮಾತಾಡ್ತೀನಿ. ಕರೆದು ಮಾತಾಡೋದ್ರಲ್ಲಿ